ಟೋಟಲ್ ಜಮೀನು ಇರೋದು ಒಂದು 16 ಎಕರೆ ಇದೆ. ಅದರಲ್ಲಿ ನಾನು 9 ಎಕರೆನ ನಾನು ಕೃಷಿ ಇದ್ರಲಿಂತ ನಾವು ಯಂತ್ರಶ್ರೀ ಪದ್ಧತಿಯಿಂದ ನಾವು ನಾಟಿ ಮಾಡಿದ್ವಿ. ಈ ನಾಟಿ ಪದ್ಧತಿಯಿಂದ ನಮ್ಗೆ ಒಂದು ಎಕರೆಗೆ ನಾವು ಆಳಿನ ಖರ್ಚು ಲೆಕ್ಕ ಹಾಕಿದ್ರೆ ನಮ್ಗೆ 3,500 ಖರ್ಚು ಬರೋದು. ಈಗ ನಮಗೆ 2,000 ರೂಪಾಯಿಗೆ 1 ಎಕರೆ ನಾಟಿ ಮಾಡಿ ಹೋಗ್ರಿ. ಒಂದು ನಾಟಿ ಒಳಗೂ ನಮಗೆ ಉಳಿತಾಯ ಆಯ್ತು. ಆಮೇಲೆ ಬೀಜ ನಂದು 9 ರಿಂದ 10 ಎಕರೆ ಹೊಲಕ್ಕೆ ನಾನು ಕಮ್ಮಿ ಅಂದ್ರೂ ಒಂದು 12 ಚೀಲ 14 ಚೀಲ ಪ್ಯಾಕೆಟ್ ಭತ್ತ ಹಾಕ್ತಿದ್ದೆ 30 ಕೆಜಿವು. ಈಗ ಇದರಲ್ಲಿ ನಾನು ಕೇವಲ 6 ಪ್ಯಾಕೆಟ್ ಚೀಲದಲ್ಲೇ ನಾನು ಅಲ್ಲಿಗೆ 6 ಚೀಲದ ಪ್ಯಾಕೆಟಿನ ಉಳಿತಾಯನೂ ಆಯ್ತು. ಆಮೇಲೆ ಸಸಿ ಮಡಿಯಿಂದ ನೇರವಾಗಿ ನಾವು ಹಿಂಗ ಮಿಷನಿನ ಮೂಲಕ ಅದು ಹಿಂಗ ನಾಟಿ ಮಾಡೋದ್ರಿಂದ ಈ ಕೈ ನಾಟಿಯಲ್ಲಿ ಹಿಂಗ ಕಿತ್ತರೆ ಬೇರ್ ಹರ್ಕೊಂಡು ಅದನ್ನ ಬಂದು ನಾವು ಇಲ್ಲಿ ನಾಟಿ ಮಾಡಿದ ಮೇಲೆ ಅದು ಹಿಂಗ ಮರಿ ಒಡೆದು ತಗೊಳ್ಳಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇದು ಹಂಗಲ್ಲ, ಇದು ಕಿತ್ ಹಿಂಗ್ ತಂದು ಹಿಂಗ್ ಹಚ್ಚಿದ ಕೂಡಲೇ ನೆಕ್ಸ್ಟ್ ಹಂಗೆ ಗ್ರೀನ್ನೆಸ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಆಗನೇ ಬೆಳವಣಿಗೆ ಬೇರ್ಗಳು ಇದರಲ್ಲಿ ಹರಿಲಾರದ ಕಾರಣಕ್ಕೆ ಬೆಳವಣಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಟಿಲ್ಲರ್ಸು ಯಥೇಚ್ಛವಾಗಿ ಬರ್ತಾವ್ರಿ. ಒಂದು ಗಿಡಕ್ಕೆ ಕಮ್ಮಿ ಅಂದ್ರೆ 20, 30, 40 ಮಟನೂ ಅದಾವ್ರಿ. 20, 30 ಮೇಲೆ ಇರೋದು. ನೀವು ಕೈ ನಾಟಿಯಲ್ಲಿ ಮಾಡಿದ್ರೆ ಅವ್ರು ಎಷ್ಟು ಇಟ್ಟಿರ್ತಾರೋ ಅಷ್ಟೇ. 10 ಇಟ್ರೆ 10, 5 ಇಟ್ರೆ 5, ಬೇಡ ಅದ್ರ ಮೇಲೆ ಇನ್ನೊಂದು 2 ಹೆಚ್ಚಿಗೆ ಅಷ್ಟೇ ಬರೋದು. ಇದರಲ್ಲಿ ಹಂಗಲ್ಲ, ಬೇರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನಾಟಿ ಬೇಗ ತಿಬ್ಬಿಳಿಸ್ಬಿಡುತ್ತೆ. ಅದು ಒಂದು ಅನುಕೂಲ ಆಗುತ್ತೆ. ಆಮೇಲೆ ಸಂಘದಲ್ಲಿ ನಮಗೆ ಸಹಾಯ ಕೂಡ ಸಿಗುತ್ತೆ. ಇದರಲ್ಲಿ ಲೋನ್ ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ನಿಮಗೆ ಹಚ್ಚಲಿಕ್ಕೆ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದ್ರೆ ಸಂಘದವ್ರು ಅದೊಂದು ರೀತಿನೂ ಕೂಡ ಹೆಲ್ಪ್ ಮಾಡ್ತಾರ. ಆಮೇಲೆ ಸಾಧಾರಣ ನಾಟಿ ಒಳಗೆ ಅವ್ರು ಒಂದು 40 ಚೀಲ ಎಕರೆಗೆ ಬೆಳೆದಾರಂದ್ರೆ ನಮ್ದು 5 ಚೀಲ ಅದಕ್ಕಿಂತ ಹೆಚ್ಚು ಇದ್ದೇ ಇರುತ್ತೆ. ಯಾಕಂದ್ರೆ ಸಾಲಿಂದ ಸಾಲಿಗೆ ನಡುವ ಒಂದೇ ರೀತಿ ಗ್ಯಾಪ್ ಸಿಗೋದ್ರಿಂದ ಗಾಳಿ ಆಡಿ ಸ್ವಲ್ಪ ರೋಗದ ಪ್ರಮಾಣ 100ಕ್ಕೆ ಒಂದು 80% ಕಂಟ್ರೋಲ್ ನಲ್ಲಿ ಇರುತ್ತೆ. ಅದೊಂದು ಅಲ್ಲಿ ಗೊಬ್ಬರ ಮತ್ತು ಎಣ್ಣೆ ಎರಡರಲ್ಲೂ ನಮಗೆ ಉಳಿತಾಯ ಆಗೋದ್ರಿಂದ ನಮಗೆ ಕೈ ನಾಟಿ ಪದ್ಧತಿಗಿಂತ ನಮಗೆ ಈ ಯಂತ್ರ ನಾಟಿ ಪದ್ಧತಿನೇ ನಮಗೆ ತುಂಬಾ ಯಶಸ್ಸು ಅಂತ ಅನಿಸಿದೆ. ನಮ್ಗೆ ಇವಾಗ ನಾವು ಒಂದು 4-5 ಬೆಳೆ 6 ಬೆಳೆ ಆಯ್ತು ನಾವು ಮಾಡಕತ್ತಿ. 3-4 ವರ್ಷದಿಂದ ಮಾಡ್ತಿದೀವಿ ನಾವು ಸ್ಟಾರ್ಟಿಂಗ್ ಆದ್ಮೇಲೆ. ಹಂಗಾಗಿ ಇದು ನಮಗೆ ಬಹಳ ರೈತರಿಗೆ ಇದು ಬಹಳ ಉಪಕಾರಿಯಾಗೈತೆ ಅಂತ ನಾನು ಹೇಳಿ 2 ಮಾತು. ಹಾಗೆ ಈ ನಾಟಿಯಲ್ಲಿ ನಾವು ನಾಟಿ ಮಾಡೋದ್ರಿಂದ ಇದರಲ್ಲಿ ನಮಗೆ ಸಮಯದ ಉಳಿತಾಯನೂ ಕೂಡ ಹೆಚ್ಚು ಉಳಿತಾಯ ಆಗುತ್ತೆ. ಆಮೇಲೆ ನಾವು ಕೈ ನಾಟಿ ಮಾಡಕ್ ಹೋದ್ರ ಆಳು ನಮ್ ಟೈಮಿಗೆ ಬರೋದಿಲ್ಲ. ನಾವು ಉದಾಹರಣೆಗೆ ಇವಾಗ ಅಗಿಮಡಿ ಹಾಕಿದ್ವಿ, ಈಗ ಹಚ್ಚೋ ಟೈಮ್ ಬಂದೈತೆ ಅಂದ್ರ ಮಿನಿಮಮ್ 1 ವಾರ 15 ದಿನ ಇಲ್ಲೆಲ್ಲ ತಿಂಗಳಾನು ಮುಂದೂಡಿದಾರ ಆಳು. ಹಂಗ್ ಮಾಡೋದ್ರಿಂದ ಭತ್ತ ಹಚ್ಚೋದ್ರಾಗ ಹೊಡಿ ತಗೊಂಡ್ಬಂದು ರೈತರಿಗೆ ಎಕರೆಗೆ 25 ಚೀಲ ಬಂದವ್ರಿ ಕೈ ನಾಟಿ ಒಳಗೆ. ನಾನೇ ಅನುಭವ, ಒಂದು ಬೆಳೆ ಮಾಡಿದಾಗ ನನಗಿಂತದೊಂದು ತಪ್ಪಾತು. ಅದಕ್ಕೆ ನಾವು ಈ ಯಂತ್ರಶ್ರೀ ಬಂದ ಮೇಲಿಂತ ನನಗೆ ಆ ತಪ್ಪು ನನ್ನ ಜೀವನದಾಗ ಈಗ ನಡೆದಿಲ್ಲ, ಆ ರೀತಿ ನಡೆದಿಲ್ಲ. ಹಂಗಾಗಿ ನಮಗೆ ಸಮಯಕ್ಕೆ ಸರಿಯಾಗಿ ನಮಗೆ ಇವು ಮಿಷನ್ಗಳು ಮತ್ತು ಇವು ಬರೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲಕರ ಆಗೈತಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಹೆಸರು SM ತಿರ್ಕಯ್ಯ ಅಂತ ಹೊಸಳ್ಳಿ ಗ್ರಾಮದಿಂದ ನಾವು ಮಾತಾಡ್ತೀವಿ.